ಯಾವಾಗ ನಿಮಗೆ ಭಯ ಶುರುವಾಗ್ತದೆ, ಈ 1ರಿಂದ 10 ಮಾಡಲಿಕ್ಕೆ ಹೋದರೆ ಭಯ ಶುರುವಾಗ್ತದೆ. 1ರಿಂದ 1 ಇದ್ದರೆ ಯಾವ ಭಯನೂ ಇಲ್ಲ. ಅವನ ಬೆಳೆ ಅವನಿಗೆ ಎಷ್ಟು ಬರಬೇಕೋ ಅಷ್ಟು ಬರ್ತಿತ್ತು. ಈಗ ಅತಿಯಾಗಿ ಅದಕ್ಕೆ ಏನು ಸಿಂಪಡಣೆ ಮಾಡ್ತಾನೆ, ಇನ್ಯಾರೋ ಏನೋ ಹೇಳ್ತಾರೆ. ಯೂಟ್ಯೂಬ್ನಲ್ಲಿ ಈ ಬೆಳೆ ಬೆಳೆದ್ರೆ ಲಕ್ಷ ಲಕ್ಷ ಗಳಿಸ್ಬೋದು. ಯಾವ ಲಕ್ಷನೂ ಗಳಿಸೋಕ್ಕಾಗಲ್ಲ. ನಿಮ್ಮಲ್ಲಿ ನನ್ನ ಕೈನಲ್ಲಿ ಇದಾಗ್ತದೆ, ಆಯಿತು ಆಗ್ತದೆ, ಇದಾಗಲ್ಲ, ಯಾವುದು ಆಗುವುದಿಲ್ಲ, ಅದನ್ನು ಮಾಡಲಿಕ್ಕೆ ಹೋದಾಗ ಭಯ ಶುರುವಾಗ್ತದೆ. ರಾತ್ರಿ ನಿದ್ದೆ ಮಾಡದೇ ಇರೋದು, ರಾತ್ರಿ ಎಲ್ಲ ಮೊಬೈಲ್ ತೆಗೆಕೊಂಡು ಕೂತ್ಕೊಳ್ಳೋದು, ಅದನ್ನು ನೋಡ್ತಾ ಇದ್ದೀನಿ, ಇದನ್ನು ನೋಡ್ತಾ ಇದ್ದೀನಿ, ಇನ್ಯಾವುದು ನಿಮ್ಗೆ ಆ ಭಯ ಎಲ್ಲ ಮನಸ್ಸಿನ ಮೇಲೆ ನಿಮಗೆ ಬೀಳ್ತಕ್ಕಂತಹ ಪರಿಣಾಮ, ಒತ್ತಡ ಅಥವಾ ಒತ್ತಿ ಇಟ್ಕೊಳ್ಳೋದು ಎಲ್ಲವನ್ನು. ಗಂಡಸರಲ್ಲಿ ಇದೊಂದು ಪ್ರಾಬ್ಲಮ್ ಇದೆ, ಎಲ್ಲವನ್ನು ಅದುಮಿಟ್ಕೊಳ್ತಾರೆ. ಕಣ್ಣೀರು ಬರಲ್ಲ ಅಲ್ಲ, ಬರುತ್ತೆ, ಅದ್ರೊಳಲ್ಲ. ಯಾಕೆ? ಪಕ್ಕದವನು ಏನೋ ಅಂತಾನೆ. ಕಾಳಿ ಅಂದರೆ ಭಯಂಕರವಾಗಿದ್ದಾಳೆ, ಕಣ್ಣಿದೆ, ಮೂಗಿದೆ, ಅಂತ ಇದ್ದಾಳೆ, ಕತ್ತಿ ಹಿಡಿದಿದ್ದಾಳೆ, ಅವಳು ಭಯಂಕರ ರೂಪ ಅಲ್ಲ, ಮಾತೃ ಸ್ವರೂಪ. ವೀರ ವಿಜಯ ಬಲ್ಲಾಳಪುರದರಸಿ ಘೋರ ರುದ್ರ ಸಿಂಹಾಸನಾದೀಶ್ವರಿ ಅರಸಿ ಲಲಿತ ಮಹಾಕಾಳಿಗೆ ವಂದಿಸುತ್ತ ಕುಲಗುರು ವಿದ್ಯಾಗುರುವಿಗೆ ವಂದಿಸುತ್ತ ಇವತ್ತಿಂದು ಒಂದು ಪ್ರಶ್ನೆ. ಈಗಿನ ಇಂದಿನ ಯುವ ಪೀಳಿಗೆಯಲ್ಲಿ ಆತಂಕ, ಆಂಗ್ರಿ, ಚಿಂತೆ ಕಾಡ್ತಾ ಇದೆ. ಯಾಕೆ? ಇದಕ್ಕೆ ಕಾರಣ ಏನು? ನಿಮಗೆ ಆತಂಕ ಕಾಡ್ತಾ ಇರೋದು ಒಂದೇ ವಿಷಯಕ್ಕೆ ಆಗಿರಲ್ಲ, ನಾನಾ ವಿಷಯಗಳಿದೆ ಅದರೊಳಗಡೆ. ಕುಮಾರ್ ಕೇಳಿರೋ ಪ್ರಶ್ನೆಯಲ್ಲಿ ಯಾಕೆ ಈ ಆತಂಕ ಕಾಡ್ತಾ ಇದೆ ಅವ್ರಿಗೆ? ಜೀವನ ಶೈಲಿ ಹಿಂದೆ ಹಾಗೂ ಈಗ ಇವತ್ತಿನ ಸ್ಥಿತಿ. ಪೂರ್ವದಲ್ಲಿ ನನ್ನ ಊರಿನ ಬದುಕು ಮಾತ್ರ ನನಗೆ ಗೊತ್ತಿತ್ತು. ದೂರದ ದೇಶದಲ್ಲಿ ಇರ್ತಕ್ಕಂಥದ್ದು ನನ್ನ ದೇಶದ ಪರಿಸ್ಥಿತಿ, ನನ್ನ ಊರಿನ ಪರಿಸ್ಥಿತಿಯನ್ನು ಅವನು ಇರುವ ಶೈಲಿಗೆ ಮಾಡಿಕೊಳ್ಳುವ ವಿಧಾನ. ಒಬ್ಬ ರೈತ ಯಾಕೆ ಅವನು ಭಯಭೀತನಾಗಿದ್ದಾನೆ ಅಂತಂದ್ರೆ, ಅವನ ಬೆಳೆ ಪಕ್ಕದವನ ಬೆಳೆ, ಅವನು ಹಾಕಿರುವ ಬಂಡವಾಳ ವಾಪಸ್ ಬರ್ತದಾ ಇಲ್ವಾ ಅನ್ನೋ ಭಯ ಒಬ್ಬ ರೈತನಿಗೆ. ಪೂರ್ವದಲ್ಲಿ ಹಂಗಿರಲಿಲ್ಲ. ಅವನ ಬೆಳೆ ಅವನಿಗೆ ಎಷ್ಟು ಬರಬೇಕೋ ಅಷ್ಟು ಬರ್ತಿತ್ತು. ಈಗ ಅತಿಯಾಗಿ ಅದಕ್ಕೆ ಏನು ಸಿಂಪಡಣೆ ಮಾಡ್ತಾನೆ, ಇನ್ಯಾರೋ ಏನೋ ಹೇಳ್ತಾರೆ. ಯೂಟ್ಯೂಬ್ನಲ್ಲಿ ಈ ಬೆಳೆ ಬೆಳೆದ್ರೆ ಲಕ್ಷ ಲಕ್ಷ ಗಳಿಸ್ಬೋದು. ಯಾವ ಲಕ್ಷನೂ ಗಳಿಸೋಕ್ಕಾಗಲ್ಲ, ನೀನು ಅದ್ರ ಜೊತೆ ಇರಬೇಕು. ಆದರೆ ಅದನ್ನು ನೋಡಿ ಇದನ್ನು ಒಡೆದು ಅದೇನಾದರೂ ಲಾಸ್ ಆಗ್ತದೆ, ಅದು ಹೊರಟೋಗ್ತದೆ ಅನ್ನೋ ಆತಂಕದಲ್ಲಿ ಒಂದಲ್ಲ, ನೀವು ಯಾವುದನ್ನೇ ತಗೊಳ್ಳಿ, ಸ್ಪರ್ಧಾತ್ಮಕ. ನೀವು ಯಾವಾಗ ಸ್ಪರ್ಧೆಗೆ ಬಿದ್ದಿದ್ದೀರಿ ಆಗ ಭಯ ಶುರುವಾಗ್ತದೆ. ಎಕ್ಸಾಮ್ ಭಯ. ನಾನು ಎಕ್ಸಾಮ್ಗೆ ಹೋಗಬೇಕು, ನಾನು ಓದಿರೋದೇನು, ಅಲ್ಲಿ ಏನು ಕೊಟ್ಬಿಡ್ತಾರೋ. ಪೂರ್ತಿ ಓದಿದ್ದಾನೆ ಇವನಿಗೆ ಎಷ್ಟು ಬರ್ತದೋ ಅಷ್ಟು, ಇವನ ಜ್ಞಾನ ಎಷ್ಟಿದೆಯೋ ಅಷ್ಟು, ಅದನ್ನು ಬಿಟ್ಟ ಅವನಿಗಿಂತ ಜಾಸ್ತಿ ನಾನು ಬರಬೇಕು ಅನ್ನೋ ಭಯ. ನಿಮ್ಮಲ್ಲಿ ನನ್ನ ಕೈನಲ್ಲಿ ಇದಾಗ್ತದೆ, ಆಯಿತು ಆಗ್ತದೆ, ಇದಾಗಲ್ಲ, ಯಾವುದು ಆಗುವುದಿಲ್ಲ, ಅದನ್ನು ಮಾಡಲಿಕ್ಕೆ ಹೋದಾಗ ಭಯ ಶುರುವಾಗ್ತದೆ, ಆಂಗ್ರಿ ಶುರುವಾಗ್ತದೆ. ಓದು, ಉದ್ಯೋಗ ಅಥವಾ ಇನ್ಯಾವುದು ಹಣ, ಇವೆಲ್ಲವೂ ಸಹ ಯಾವನ ಬ್ಯಾಂಕ್ನೂ ಎಲ್ಲಿ ಬತ್ತಾನೋ ನಾಳೆ ಬತ್ತಾನ, ಈ ಭಯ. ನೀವು ಏನು ಮಾಡಿದ್ದೀರಾ? ಸಂಘದ ದುಡ್ಡು ತಗೊಂಡು ಇದು ಯಾವುದಕ್ಕೂ ಹಾಕಿದ್ದೀರಾ, ಇದೆಲ್ಲ ಆಸೆ ಹೊರ್ಟೋಯ್ತು. ಯಾವಾಗ ನಿಮಗೆ ಭಯ ಶುರುವಾಗ್ತದೆ, ಈ 1ರಿಂದ 10 ಮಾಡಲಿಕ್ಕೆ ಹೋದರೆ ಭಯ ಶುರುವಾಗ್ತದೆ. 1ರಿಂದ 1 ಇದ್ದರೆ ಯಾವ ಭಯನೂ ಇಲ್ಲ, ಸಾಲ ಇಲ್ಲ, ಯಾವ ಭಯ ಇಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು, ಯಾವ ಭಯ ಇಲ್ಲ. ನಿರ್ಭೀತಿಯಿಂದ ನಿಮ್ಮ ಬದುಕನ್ನು ಸಾಗಿಸುವುದು ಒಂದು ಮಹತ್ತರವಾಗಿರ್ತಕ್ಕಂಥ ಕಲೆ. ಕೂಡಿಡೋದು ಇದೆಯಲ್ಲ, ಅದು ಭಯಕ್ಕೆ ಕಾರಣ. ಇನ್ನೊಂದು, ನನಗೆ ಒಳ್ಳೆ ಕೆಲಸ ಸಿಗುತ್ತಾ,
ಯಾಕೆ ಸಿಗಬೇಕು? ಅವಶ್ಯ ಎಲ್ಲವೂ ಒಳ್ಳೆಯದೇ, ಆದರೆ ನಿನ್ನ ಮೇಲೆ ಡಿಪೆಂಡ್. ಯಾಕೆ ಭಯ? ನಾನು ಹೇಗಿದ್ದೇನೆ ಹಾಗೆ ಆ ಕೆಲಸ. ನನಗೇನು ಗೊತ್ತಿದೆ? ನನಗೆ ಗೊತ್ತಿದೆ, ಇದು ನನಗೆ ಪೂಜಾ ವಿಧಾನ ಗೊತ್ತಿದೆ, ನನಗೆ ಭಯ ಇಲ್ಲ. ಓಂ ಅನಂತ ಜ್ಞಾನಮಿತಿ ಭಗವನ್ನ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ, ನನಗೆ ಗೊತ್ತಿದೆ ಅದು. ಯಾವಾಗ ನನಗೆ ಗೊತ್ತಿದೆ ನಾನು ಆ ಉದ್ಯೋಗವನ್ನು ಮಾಡ್ತಾ ಇದ್ದೀನಿ, ಭಯ ಇರಲ್ಲ. ನನಗೆ ಗೊತ್ತಿಲ್ಲದನ್ನ ಮಾಡಲಿಕ್ಕೆ ಹೋಗಿ ಏನೋ ಆಗ್ತದೆ ಅನ್ನೋ ಆತಂಕ ಶುರುವಾಗ್ತದೆ. ನನಗೆ ಏನು ಗೊತ್ತಿದೆ? ನೃತ್ಯ ಗೊತ್ತಿದೆ. ತರಿತ್ತದಿಮಿದಾಗ ಜೊಣ್ತಕ ತಳ ಗೊತ್ತಾಗ್ತದಿಗಿಣ ತತ್ತಡಿ ಹಿಂಕದಾಗ ತತ್ತದ. ಯಾರಿಗೆ ಭಯ? ಗೊತ್ತಿಲ್ಲದಿದ್ದವನಿಗೆ ಭಯ. ನೀನು ಮೊದಲು ಯಾವುದನ್ನು ಮಾಡ್ತೀಯೋ ಅದನ್ನು ಗೊತ್ತು ಮಾಡ್ಕೋ. ನಿನ್ನ ಆತಂಕ ಹೋಗಬೇಕು ಅನ್ನೋದಾದರೆ ನೀನು ಯಾವುದನ್ನು ಮಾಡ್ತಿದ್ಯೋ, ಈಗ ಒಂದು ಬಿಸ್ನೆಸ್ ಮಾಡ್ತಿದ್ದೀನಿ, ಆ ಬಿಸ್ನೆಸ್ ಬಗ್ಗೆ ಪೂರ್ತಿ ನೀನು ಒಂದು ಕಾರ್ ತಗೋತಾ ಇದ್ದೀನಿ ತೊಗೊಳ್ಳಿ, ಇದು ನೀನು ಕಾರ್ ತಗೋಬೇಕಾದ್ರೆ ಮೊದಲು ನಿನಗೆ ಕಾರಿನ ಬಗ್ಗೆ ಗೊತ್ತಿರಲಿ. ಕಾರ್ ಡ್ರೈವಿಂಗ್ ನಿಂಗೆ ಬರಬೇಕು. ಕಾರ್ ಅಕಸ್ಮಾತ್ ಎಲ್ಲೋ ನಿಂತ್ಕೊಳ್ತೋ ಅದನ್ನು ತರ್ತೀನಿ ನಾನು ಅನ್ನೋ ಕೆಪಾಸಿಟಿಗೆ ಬರಬೇಕು. ನೀ ಆಗ ಆ ಆತಂಕ ಹೋಗ್ತದೆ. ರಾತ್ರಿ ನಿದ್ದೆ ಮಾಡದೇ ಇರೋದು, ರಾತ್ರಿ ಎಲ್ಲ ಮೊಬೈಲ್ ತೆಗೆಕೊಂಡು ಕೂತ್ಕೊಳ್ಳೋದು, ಅದನ್ನು ನೋಡ್ತಾ ಇದ್ದೀನಿ, ಇದನ್ನು ನೋಡ್ತಾ ಇದ್ದೀನಿ, ಇನ್ಯಾವುದು ನಿಮ್ಗೆ ಆ ಭಯ ಎಲ್ಲ ಮನಸ್ಸಿನ ಮೇಲೆ ನಿಮಗೆ ಬೀಳ್ತಕ್ಕಂತಹ ಪರಿಣಾಮ, ಒತ್ತಡ ಅಥವಾ ಒತ್ತಿ ಇಟ್ಕೊಳ್ಳೋದು ಎಲ್ಲವನ್ನು. ನಾನು ಯಾರ ಜೊತೆನೂ ಏನು ಹೇಳಲ್ಲ, ಒತ್ತಿ ಇಟ್ಕೊಂಡಿದ್ದೀನಿ, ಅದು ಆತಂಕಕ್ಕೆ ಕಾರಣ ಆಗುತ್ತೆ. ಎಷ್ಟು ನಾನು ಗಂಡಸರಲ್ಲಿ ಇದೊಂದು ಪ್ರಾಬ್ಲಮ್ ಇದೆ, ಎಲ್ಲವನ್ನು ಅದುಮಿಟ್ಕೊಳ್ತಾರೆ. ಕಣ್ಣೀರು ಬರಲ್ಲ ಅಲ್ಲ, ಬರುತ್ತೆ. ಕಣ್ಣೀರು ಬರುತ್ತೆ, ಆದ್ರೆ ಅಳಲ್ಲ. ಯಾಕೆ? ಪಕ್ಕದವನು ಏನೋ ಅಂತಾನೆ. ನಿನ್ನ ಫೀಲಿಂಗ್ಸ್ನ ನೀನು ಆಚೆಗೆ ಬಿಟ್ಟಾಗ ಆತಂಕ ಹೋಗುತ್ತೆ. ನೀನು ಒಳಗಡೆ ಇರ್ತಕ್ಕಂಥದ್ದನ್ನು ಅದುಮಿ ಇಟ್ಟಾಗ ಆತಂಕ ಅದು ಬೇರೆ ಬೇರೆ ರೂಪಗಳನ್ನು, ಹಂತಗಳನ್ನು ಪಡೆಯುತ್ತೆ. ಯಾವಾಗ ಅದು ಬೇರೆ ಹಂತಗಳನ್ನು ಪಡೆಯುತ್ತೆ ಆಗ ಆರೋಗ್ಯ ಕುಂಠಿತವಾಗುತ್ತೆ. ಯಾವಾಗ ಆರೋಗ್ಯ ಕುಂಠಿತವಾಗುತ್ತೆ ಇನ್ನಷ್ಟು ದಿಗಿಲು ಜಾಸ್ತಿ ಆಗುತ್ತೆ. ಇವತ್ತಿನ ಆಸ್ಪತ್ರೆಗಳ, ನೀವು ಆಸ್ಪತ್ರೆಗೆ ಹೋಗ್ತಿದ್ದೀರಿ ಅಂದರೆ ಮೊದಲನೇ ಭಯ ಶುರುವಾಯಿತು. ಅದಕ್ಕೆ ಬಿಲ್ ಕಟ್ಟಕ್ಕಾಗಲ್ಲ ಅಂತ. ಒಂದರಿಂದ ಒಂದು ಭಯ, ಒಂದರಿಂದ ಒಂದು ಭಯ, ಬೈಕ್ ಭಯ ಎಣ್ಕೊಂಬಂದು ನಿಮ್ಮ ಎದೆಯನ್ನು ಸೀಳ್ತದೆ. ಅದು ಆತಂಕ ಇರಬಾರ್ದು ಅನ್ನೋದಾದರೆ, ಆತಂಕವೇ ನನಗೆ ಬೇಡ ಅನ್ನೋದಾದರೆ, ಒಳ್ಳೆ ಸ್ನೇಹಿತರನ್ನ ಇಟ್ಕೊಳ್ಳಿ, ಅವ್ರ ಜೊತೆ ಮಾತಾಡಿ. ಯಾರು ಇಲ್ವಾ, ನನ್ನ ಜೊತೆ ಬನ್ನಿ, ನಾನು ಮಾತಾಡ್ತೀನಿ ನಿಮ್ಮ ಜೊತೆಯಲ್ಲಿ. ನೀವು ಬನ್ನಿ ಅರಸೀಕೆರೆ ಅಮ್ಮನವರ ದೇವಸ್ಥಾನಕ್ಕೆ. ಅರಸಿ ಕಾಳಿಕಾಂಬೆ ನಿಮ್ಮ ಜೊತೆನಲ್ಲಿ ಅನುಗ್ರಹ ನೀಡ್ತಾಳೆ. ಒಂದು ಸಲ ಬಂದು ದರ್ಶನ ಮಾಡಿ, ನಿಮ್ಮ ಆತಂಕ ಎಲ್ಲ ಪರಿಹಾರ ಆಗುತ್ತೆ. ಕಾಳಿ ಏನು ಅನ್ನೋದನ್ನು ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ. ಕಾಳಿ ಅಂದರೆ ಭಯಂಕರವಾಗಿದ್ದಾಳೆ, ಕಣ್ಣಿದೆ, ಮೂಗಿದೆ, ಅಂತ ಇದ್ದಾಳೆ, ಕತ್ತಿ ಹಿಡಿದಿದ್ದಾಳೆ. ಅವಳು ಭಯಂಕರ ರೂಪ ಅಲ್ಲ, ಮಾತೃ ಸ್ವರೂಪ. ಅವಳ ಅನುಗ್ರಹ ನಿಮ್ಗಾಯ್ತು ಅಂತಂದರೆ ಆತಂಕವೇ ಇರಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಮುಂದಿನ ಪ್ರಶ್ನೆಗೆ ಬರ್ತೇನೆ.